ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಮಕ್ಕಳಿಗೆ ದೊಡ್ಡವ್ರಿಗಿಂದ ಎಲ್ಲರೂ ಇಷ್ಟಪಡೋ ಅಂಥ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಬ್ರೆಡ್ಡು ಮತ್ತು ಹಾಲು, ಸ್ವಲ್ಪ ಕಡಲೆ ಬೀಜ, ನಿಮ್ಗೆ ಆಪ್ಷನ್ಸ್ ಅದು, ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬ್ರೆಡ್ ಕ್ರಾಮ್ಸು, ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು ಒಂದು 4 ಆಲೂಗೆಡ್ಡೆನ ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಮತ್ತು ಕ್ಯಾರೆಟು, ಬೀನ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೀನ್ಸ್ ಲೇಸ್ ಮಾಡಿ ಬೀಟ್ರೂಟ್ ತೊಗೋಬೋದು. ಮತ್ತು ತರಕಾರಿ ಎಲ್ಲ ಹಾಕೋಬೋದು, ತುಂಬಾ ಒಳ್ಳೇದಲ್ವ. ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಬಟಾಣಿ, ಹುರುಳಿಕಾಯಿನೂ ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಫ್ರೈ ಮಾಡಬೇಕಲ್ವ ಅದಕ್ಕೆ. ಮತ್ತು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಮೆಣಸಿನ ಪುಡಿ. ನಾನು ಚೀಸನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸ್ಟಫಿಂಗಿಗೋಸ್ಕರ. ಇವಾಗ ನಾನು ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ನಾನು ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಹಾಗೇ ಹಾಕಿದ್ದೆ. ನಿಮಗೆ ಆಪ್ಷನ್ಸು ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಮಕ್ಕಳಿಗೆ ಸೆಂಟ್ರಲ್ಲಿ ತಿಂತಾ ಇರುವಾಗ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ನೀವು ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಹಂಗೆ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಅದೇ ಎಣ್ಣೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ತರಕಾರಿ ಬೇಯಿಸ್ಕೊಂಡು ಮಾಡ್ಕೊಳ್ಳೋದಾದರೆ ಚೆನ್ನಾಗಿ ಇನ್ನೂ ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮ್ಯಾಶು ಆಗುತ್ತೆ. ಅದು ಬೇಗನೆ ಆಗೋಗುತ್ತೆ. ನಾನಿಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ದೀನಿ, ಡಿಫ್ರೆಂಟಾಗಿರಲಿ ಅಂತ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ಮಸಾಲೆ ಸ್ಪೈಸಿಯಾಗಿ ಕೇಳ್ತಾರಲ್ವ ಸ್ನ್ಯಾಕ್ಸ್ ಎಲ್ಲ, ಅದಕ್ಕೋಸ್ಕರ. ಕೆಲವು ಮಕ್ಕಳಿಗೆ ಸ್ವಲ್ಪ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕು ಅಂತ ಅಂದಾಗ, ಈ ಮಕ್ಕಳು ಕೆಲವರು ತರಕಾರಿನೇ ತಿನ್ನಲ್ಲ. ಈ ರೀತಿ ಸ್ನ್ಯಾಕ್ಸಲ್ಲಿ ಮಾಡಿಕೊಟ್ಬಿಟ್ರೆ ಗೊತ್ತೇ ಆಗಲ್ಲ, ಆರಾಮಾಗಿ ತಿಂತಾರೆ. ಇವಾಗ ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಈಗ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನು ಕ್ಯಾರೆಟು ಮತ್ತು ಬಟಾಣಿ, ಬೀನ್ಸು ಎಲ್ಲನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಯಿಸ್ಕೊಂಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ, ಇನ್ನೂ ಬೇಗನೆ ಆಗುತ್ತೆ. ನೀವು ಹುರುಳಿಕಾಯಿ ಅಂದರೆ ಅದೇ ಬೀನ್ಸ್ ಇದೆಯಲ್ಲ, ಅದನ್ನು ನೀವು ಸ್ಕಿಪ್ ಮಾಡಿಕೊಂಡು ಬೇಕಾದ್ರೆ ಬೀಟ್ರೋಟ್, ಇವಾಗ ಕೆಲವ್ರಿಗೆ ಕ್ಯಾರೆಟು ಬೀಟ್ರೋಟು ತಿನ್ನಲ್ವಲ್ಲ ಅಂಥವರು ಅದೆರಡನ್ನು ತರಕಾರಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಥರ ಇರುತ್ತೆ. ನಾನಿಲ್ಲಿ ತರಕಾರಿ ಎಲ್ಲ ಜೊತೇಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಮತ್ತು ನಾನು ಆಲೂಗೆಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ತುಂಬ ಕಷ್ಟ, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಅಂದರೆ ಇದಕ್ಕೆ ನೀರು ಹಾಕ್ಬಿಟ್ರೆ ಸ್ಟಫಿಂಗ್ ಮಾಡುವಾಗ ತುಂಬಾ ನೀರು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರು ಬಿಟ್ಕೊಳ್ಳೋ ಅಂತ ನಾನು ತರಕಾರಿಗಳ್ನ ಯಾವುದೂ ಹಾಕ್ಕೊಂಡಿಲ್ಲ. ಬರೀ ಸುಮಾರಕ್ಕೆ ಹಂಗೆ ಫ್ರೈ ಆಗೋ ಅಂಥದ್ದು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಹಸಿ ಬಟಾಣಿ ಅಲ್ವಾ, ಬೇಗನೆ ಅದು ಫ್ರೈ ಆಗಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಬೇಯಿಸ್ಕೊಂಡ್ರೆ ಆರಾಮಾಗಿ ಬೇಗನೆ ಆಗಿಬಿಡುತ್ತೆ. ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಬೇಗ ಒಗ್ಗರಣೆ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಬೇಗ ಸ್ಟಫಿಂಗ್ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಒಗ್ಗರಣೆಲೇ ಬೇಯಿಸ್ತಾ ಇದ್ದೀನಿ, ಯಾಕೆಂದರೆ ಈ ಥರ ಒಗ್ಗರಣೆಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಹಂಗೆ ಇದ್ದರೆ, ಬಾಯಿಗೆ ಸಿಗ್ತಾಯಿದ್ರೆ ಮಕ್ಕಳಿಗೆ ಅದ್ರ ಜೊತೆಯಲ್ಲಿ ತಿನ್ಕೊಬಿಡ್ತಾರೆ ಅನ್ನೋ ಕಾರಣಕ್ಕೆ. ಇವಾಗ ನೋಡಿ, ನಾನು ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೆ ತರಕಾರಿ ಜೊತೆ ಹಾಕಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ತರಕಾರಿ ಜೊತೆ ಆಲೂಗೆಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೊಂದ್ಕೋಬೇಕು. ಅಂದರೆ ಇದು ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡ್ಕೋಬೇಕು. ನಾವಿನ್ನು ಇದಕ್ಕೆ ಮಸಾಲೆಗಳು ಬೇರೆ ಹಾಕ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ಅದು ತರಕಾರಿ ಮತ್ತು ಆಲೂಗೆಡ್ಡೆ ಸ್ವಲ್ಪ ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಸ್ಮ್ಯಾಶ್ ಮಾಡಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು
ಉಪ್ಪೆಲ್ಲ ನಾವು ಮುಂಚೆನೇ ಹಾಕ್ಕೊಂಡಿದ್ದೀವಲ್ವ, ಅದು ತರಕಾರಿಗೆಲ್ಲ ಚೆನ್ನಾಗಿ ಆಗಿರುತ್ತೆ. ಇವಾಗ ಸ್ಮ್ಯಾಶ್ ಮಾಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಮಾಡಾದಮೇಲೆ ನಾವು ಈ ರೀತಿ ಮಸಾಲೆಗಳ್ನ ಹಾಕ್ಕೋಬೇಕು. ಆವಾಗ ಆಲೂಗೆಡ್ಡೆ ಮತ್ತು ತರಕಾರಿ ಎಲ್ಲ ಸ್ವಲ್ಪ ಹೊಂದ್ಕೊಂಡಿರುತ್ತಲ್ವ. ಮತ್ತು ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಾವು ಈ ರೀತಿ ಮಸಾಲೆಗಳ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೆಕ್ಸನ್ನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನಿಮ್ಗೆ ಇದು ಆಪ್ಷನ್ಸು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಏಕೆಂದರೆ ಬಿಸಿದೇ ನಾವು ಕೈಲಿ ರೋಲ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ತಣ್ಣಗಾದರೆ ಸಾಕಾಗುತ್ತೆ. ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಏಕೆಂದರೆ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ ಮತ್ತೆ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನಾನು ಬೇಯಿಸ್ಕೊಂಡಾಗಿದ್ರೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ, ಅದು ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಸೆಂಟ್ರಲ್ಲಿ ಒಂದೊಂದು ಸ್ವಲ್ಪ ತರಕಾರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಕೆಲವ್ಗೆ ಇಷ್ಟ ಆಗುತ್ತೆ. ತೀರಾ ಮಕ್ಕಳು ಈ ರೀತಿ ಕಾಣಿಸಿದ್ರು ತಿನ್ನೋದೇ ಇಲ್ಲ ಅಂದರೆ ಆ ರೀತಿ ನೀವು ಬೇಯಿಸ್ಬಿಟ್ಟು ಮಾಡಬೇಕು. ಯಾಕೆಂದರೆ ಜಾಸ್ತಿ ತರಕಾರಿ ಬೇಯಿಸು ತಿನ್ನಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ನೀವು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು, ಅಂದರೆ ಅರ್ಜೆಂಟ್ ಇದ್ದಾಗ ಮಾಡ್ಕೋಬೋದು. ನಾನಿವಾಗ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ಟಫಿಂಗ್ ಮಾಡುವಾಗ ತುಂಬ ಅಂದರೆ ಸೆಂಟ್ರಲ್ಲಿ ಇದು ಪುಡಿ ಮಾಡಿ ಹಾಕಿಲ್ಲ, ನಾನು ಹಾಗೆ ಹಾಕ್ಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಪುಡಿ ಮಾಡಿ ಹಾಕೋದು ತುಂಬಾ ಒಳ್ಳೆಯದು. ನೋಡಿ ಈ ಥರ ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಗಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನಿವಾಗ ಚೀಸನ್ನು ಸ್ವಲ್ಪ ಸ್ಕ್ವೇರ್ ಟೈಪು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ತುಂಬಾ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ತುಂಬ ಸ್ಮ್ಯಾಶ್ ಆಗಿ ಬೆಂದಿದ್ದಾಗ ನೀವು ಇನ್ನೂ ಸಣ್ಣದಾಗಿ ಮಾಡ್ಕೋಬೋದು ರೋಲ್ನ. ಈಗ ಅದನ್ನು ಸ್ಟಫಿಂಗ್ ಮಾಡಿದ್ದೀನಿ. ನೀವು ಬೇಡ ಅಂತಂದರೆ ನೀವು ಹಾಗೇ ಮಾಡ್ಕೋಬೋದು, ಮತ್ತು ಇಲ್ಲಾಂದರೆ ಪನ್ನೀರ್ ಬೇಕಾದ್ರೂ ನೀವು ಹಾಕ್ಕೋಬೋದು, ಹೇಗೆ ಬೇಕಾದರೂ ಮಾಡ್ಕೋಬೋದು. ಅಂದರೆ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಜಾಸ್ತಿ ಇಷ್ಟಪಡ್ತಾರಲ್ವ ಮಕ್ಕಳು. ಅಂದರೆ ಜಾಸ್ತಿ ಹಾಕೋದ್ಕಿಂತ ಈ ಥರ ಸ್ಮಾಲ್ ಕಟ್ ಮಾಡಿ ಹಾಕಿದ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖುಷಿಪಟ್ಟು ತಿಂತಾರೆ ಮಕ್ಕಳು. ಈ ರೀತಿ ಏನೇನಾದರೂ ಮಾಡಿಕೊಟ್ರೆ, ನಾವು ಒಂದೇ ಥರ ಮಾಡ್ತಾಯಿದ್ರೆ ಅವಕ್ಕೂ ಬೋರ್ ಆಗಿಬಿಡುತ್ತೆ, ಬೇಡವೇ ಬೇಡ ಅಂತ ಅಂದ್ಬಿಡ್ತವೆ. ಮತ್ತು ಮಕ್ಳಿಗೆ ತರಕಾರಿ ಇದೆಲ್ಲ ತಿನ್ಸೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ನೀವು ಇದಕ್ಕೆ ಸೊಪ್ಪುಗಳ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿವಾಗ ಕಾರ್ನ್ಫ್ಲೋರ್ನ ಈ ರೀತಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನೇ ಕಲಸಿ ಎತ್ತಿಟ್ಕೊಂಡು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಹಚ್ಬಿಟ್ಟು ನಾನು ಒಂದು ಮೀಡಿಯಮ್ ಫ್ಲೋಲಿ ಕಾಯೋಕ್ಕೆ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ತುಂಬ ಎಣ್ಣೆ ಕಾದ್ಬಿಟ್ರೆ ನಾವು ಇದು ರೋಲ್ ಹಾಕ್ದಾಗ ಬೇಗ ಸೀದೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇವಾಗ ನಾನು ಬ್ರೆಡ್ ಅದ್ದಕ್ಕೋಸ್ಕರ ಹಾಲು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀರು ಬೇಕಾದ್ರೂ ತೊಗೋಬೋದು. ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಅಂದರೆ ನಿಮ್ಮ ಹಾಲಿಗೆ ತುಂಬ ಗಟ್ಟಿ ಹಾಲೇನು ಬೇಕಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮತ್ತು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ನೋಡಿ ಫುಲ್ಲು ಆ ಥರ ಅದ್ದುಬಿಟ್ರೆ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಬ್ರೆಡ್ಡು. ಅದಕ್ಕೋಸ್ಕರ ಅಂದರೆ ತುಂಬ ಸಾಫ್ಟ್ ಅಂದರೆ ಸ್ವಲ್ಪ ಹಾಲಂಥದ್ದಿದ್ದರೆ ಹಿಂಡ್ಕೊಬಿಟ್ರೆ ಅಷ್ಟೊಂದು ಇದಾಗಿರಲ್ಲ, ನೀಟಾಗಿ ಬರುತ್ತೆ. ಅಂದರೆ ಬೈಂಡಿಂಗ್ ಆಗಬೇಕಲ್ವ, ಅದು ಸ್ವಲ್ಪ ದಪ್ಪ ಬರುತ್ತೆ ನೋಡಿ. ಏಕೆಂದರೆ ನಾನು ಒಳಗಡೆ ಚೀಸ್ ಹಾಕಿದ್ದೀನಿ ಮತ್ತು ತರಕಾರಿ ಎಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ರೋಲ್ ದಪ್ಪಗಿರುತ್ತೆ. ಬಟ್ಟು ಮಕ್ಕಳಿಗಂತೂ ಸಖತ್ತು ಡಿಫ್ರೆಂಟಾಗಿ ಕಾಣಿಸೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಇದನ್ನು ನೀಟಾಗಿ ಬೈಂಡಿಂಗ್ ಮಾಡಬೇಕು, ಆವಾಗ ನೀಟಾಗಿ ಬರುತ್ತೆ. ಅಂದರೆ ಬ್ರೆಡ್ಡು ಹಾಲಲ್ಲಿ ಅದ್ಬಿಟ್ರಂತೂ ತುಂಬಾ ಸಾಫ್ಟ್ ಆಗುತ್ತಲ್ಲ, ಅದು ಈ ಥರ ಬೈಂಡಿಂಗ್ ಚೆನ್ನಾಗಾಗುತ್ತೆ ನೆಂದ ಮೇಲಂತೂ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಗ್ಯಾಪ್ ಇರೋ ಈ ಕಡೆ ಎಲ್ಲನ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿಬಿಟ್ರೆ ನೀಟಾಗಿ ಬೈಂಡಿಂಗ್ ಆಗುತ್ತೆ. ಇವಾಗ ನೋಡಿ ಇದನ್ನು ನಾವು ಕಾರ್ನ್ಫ್ಲೋರನ್ನ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿವಿ. ಅಂದರೆ ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು, ತುಂಬ ತೆಳುವಿಗೂ ಕಲಿಸ್ಕೋಬಾರ್ದು, ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಇವಾಗ ಆ ರೋಲನ್ನು ಅದರೊಳಗೆ ಅದ್ದಬೇಕು. ಏಕೆಂದರೆ ನಾವು ಬ್ರೆಡ್ಡಲ್ಲೇ ಮಾಡಿರೋದ್ರಿಂದ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಬಿಟ್ಟು ತುಂಬ ಸೀದೋಗ್ಬಿಡುತ್ತೆ. ಈ ರೀತಿ ನಾವು ಕಾರ್ನ್ಫ್ಲೋರಲ್ಲಿ ಅದ್ದಿ ಮತ್ತು ಇವಾಗ ಬ್ರೆಡ್ ಕ್ರಮ್ಸಲ್ಲಿ ನಾವು ಈ ರೀತಿ ಅದ್ದಬೇಕು. ನೀಟಾಗಿ ಕೂರಬೇಕು. ಅಂದರೆ ಬ್ರೆಡ್ ಒಂದು ಸ್ಲೈಸ್ ಪೂರ ಹಾಕಿರ್ತೀವಲ್ವ, ಅದಕ್ಕೆ ಕ್ಲೀನಾಗಿ ಬೈಂಡಿಂಗ್ ಆಗಬೇಕು. ಆವಾಗ ನಿಮಗೆ ಸ್ಟಫಿಂಗ್ ಮಾಡಿರೋದು ತುಂಬ ನೀಟಾಗಿ ಬರುತ್ತೆ, ಫಿನಿಶಿಂಗಾಗಿ ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಮಾಡ್ಕೋಬೇಕು.
ನಿಮಗೆ ಎಣ್ಣೆ ಅದಕ್ಕೆ ಜಾಸ್ತಿ ಉರಿ ಇಟ್ಟು ಕಾಯಕ್ಕೆ ಬಿಡಬಾರ್ದು. ಒಂದು ಮೀಡಿಯಮ್ ಇದರಲ್ಲಿ ಕಾಯಕ್ಕೆ ಇಟ್ಕೊಂಡ್ರೆ ನಾವು ಇದನ್ನೆಲ್ಲ ರೆಡಿ ಮಾಡೋ ಅಷ್ಟರೊಳಗೆ ಅದು ಚೆನ್ನಾಗಿ ಒಂದು ಹದವಾಗಿ ಕರೆಕ್ಟಾಗಿ ಕಾಯ್ದಿರುತ್ತೆ ಎಣ್ಣೆ. ಅದಕ್ಕೋಸ್ಕರ ನೋಡಿ ಈ ಥರ ಹಾಲಲ್ಲಿ ಅದ್ದಿದಾಗ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಬ್ರೆಡ್ನ, ಆವಾಗ ನೀಟಾಗಿ ಹಾಲು ಜಾಸ್ತಿ ಇರೋಂಥದ್ದೆಲ್ಲನ ಕೆಳಗಡೆ ಬರುತ್ತೆ. ಆವಾಗ ಕ್ಲೀನಾಗಿ ಬೈಂಡಿಂಗ್ ಬರುತ್ತೆ ನೋಡಿ. ಅದು ತುಂಬ ಒದ್ದೆ ಆಗಿಬಿಟ್ರೆ ಬ್ರೆಡ್ಡು ನೋಡಿ ಈ ಥರ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ನಾವು ಜಾಸ್ತಿ ಹಾಲು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗಿ ಎಲ್ಲ ಆಗಾಗೆ ಬಿಟ್ಕೊಬಿಡುತ್ತೆ. ನೋಡಿ ಈ ಥರ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ರೋಲ್ ಅಂತೂ ಸಖತ್ತು ಚೆನ್ನಾಗಿ ಬರುತ್ತೆ. ಫಾಸ್ಟಾಗಿ ಮಾಡ್ಕೋಬೋದು, ಏನು ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಇವಾಗ ನೋಡಿ ಮಾಮೂಲಿ ನಾವು ಕಾರ್ನ್ಫ್ಲೋರಲ್ಲಿ ಅದ್ಬಿಟ್ಟು ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಬೈಂಡಿಂಗ್ ಮಾಡ್ಕೊಂಬಿಟ್ರೆ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ನಾನು ಹೀಗೆ ಉಂಡೆಗಳ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಂದರೆ ಸ್ವಲ್ಪ ದಪ್ಪ ಮಾಡಿದ್ದೀನಿ, ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಚೀಸನ್ನು ತುರಿದ್ಬಿಟ್ಟು ಒಳಗಡೆ ಸ್ವಲ್ಪ ಸ್ಟಫಿಂಗ್ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ಲೈಸಿ ಕಟ್ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ದಪ್ಪ ಬಂದಿದೆ. ಮತ್ತು ನೋಡಿ ಎಣ್ಣೆನೂ ಅಷ್ಟೇ ಒಂದು ಮೀಡಿಯಮಲ್ಲಿ ಕಾಯ್ದಿರೋದ್ರಿಂದ ನೀಟಾಗಿ ಬೇಯುತ್ತೆ ಮತ್ತು ಸೀದೋಗಲ್ಲ ನೋಡಿ. ಅಂದರೆ ಇದನ್ನು ಹಾಕಿ 1-2 ಸೆಕೆಂಡಿಗೆ ನೀವು ಸ್ವಲ್ಪ ಮಗ್ಚಿ ಕ್ರಾಸ್ ಮಾಡಿ ನೀವು ಬೇಯಿಸ್ಕೊತಾ ಇರಬೇಕು. ಹಾಗೇ ಬಿಟ್ಬಿಟ್ರೆ ಒಂದೇ ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರೋಲ್ಲ, ಮತ್ತು ಕ್ರಿಸ್ಪಿನೆಸ್ಸು ಬರೋದಿಲ್ಲ. ಒಳಗಡೆ ಸ್ಟಫಿಂಗು ಆಲೂಗಡ್ಡೆ ಎಲ್ಲ ಹಾಕಿರ್ತೀವಲ್ಲ ಅದು ಮೆತ್ತಗೆ ಆಗೋಗ್ಬಿಡುತ್ತೆ. ಮತ್ತು ಆಚೆಲೂ ಅಷ್ಟೇ ನೀವು ತುಂಬ ಹೊತ್ತಿಟ್ರೂ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಈ ರೀತಿ ಬೇಯಿಸ್ಬೇಕಾಗುತ್ತೆ. ತುಂಬ ಉರಿ ಇಟ್ಟು ಬೇಯಿಸಿದ್ರೆ ಸುಮ್ಮನೆ ಮೇಲ್ಗಡೆ ಸೀದೋಗಿರುತ್ತೆ, ಒಳಗಡೆ ನೀಟಾಗಿ ಬೆಂದಿರಲ್ಲ. ಮತ್ತು ಚೀಸ್ ಹಾಕಿದ್ದೀವಲ್ಲ ಅದು ಸ್ವಲ್ಪ ಕರಗಬೇಕು, ಇಲ್ಲಾಂದರೆ ಆಗಾಗೆ ಇದ್ಬಿಡುತ್ತೆ, ಮಕ್ಕಳಿಗೆ ಹೊಟ್ಟೆ ಎಲ್ಲ ಹಿಡ್ಕೊಂಡಂಗೆ ಆಗಿಬಿಡುತ್ತೆ. ನಾವು ಏನೋ ಮಕ್ಕಳು ರುಚಿಗೋಸ್ಕರ ನಾವು ಮಾಡೋಕ್ಕೋಗಿ ಮಕ್ಳಿಗೆ ಹೊಟ್ಟೆ ಎಲ್ಲ ಕೆಡಿಸ್ಬಾರ್ದಲ್ವ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಗ್ಚಿ ಅಂದರೆ ಬ್ರೌನ್ ಕಲರ್, ನಿಮ್ಗೆ ಇನ್ನೂ ಡಾರ್ಕ್ ಬ್ರೌನ್ ಬೇಕು ಅಂದರೂ ಆ ರೀತಿ ಬೇಕಾದ್ರೂ ನೀವು ಫ್ರೈ ಮಾಡ್ಕೋಬೋದು. ಅದೇನು ಸೀದೋಗಿರೋ ಥರ ಎಲ್ಲ ಏನಾಗಲ್ಲ, ತುಂಬ ಸೀದ ಥರ ಮಾಡಬಾರ್ದು. ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಬೇಕಾದ್ರೆ ನೀವು ಟ್ರೈ ಮಾಡಿ, ಆವಾಗ ನೀವೇ ಹೇಳ್ತೀರಾ ಹೇಗಿದೆ ಅಂತ. ನೋಡಿ ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ಈ ಕಲರ್ ಬಂದುಬಿಟ್ರೆ ಸಾಕು, ತುಂಬಾ ಚೆನ್ನಾಗಿದೆ ನೋಡಿ. ಸ್ಟಫಿಂಗ್ ಆಗಲಿ ಒಂದು ಚೂರು ಓಪನ್ ಆಗಿಲ್ಲ, ನೀಟಾಗಿ ನಾವು ಸ್ಟಫಿಂಗ್ ಮಾಡ್ಕೊಳ್ಳುವಾಗ ನೀಟಾಗಿ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತರಕಾರಿ ಚೀಸು ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹೀಗೆ ಮಕ್ಳಿಗೆ ಮಾಡಿಕೊಟ್ರೆ ಸಖತ್ತು ಖುಷಿಪಟ್ಟು ತಿಂತಾರೆ ನೋಡಿ. ಈ ಥರ ನಾನು ಒಂದು 4 ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇನ್ನು ಮಿಕ್ಕಿದ್ದು ನಾನು ಆಮೇಲೆ ಮಾಡ್ಕೋತೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.